ಮಹಾಸ್ವಾಮಿಗಳು ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಊರಿನ ಕಲ್ಲೇದೇವರು ಗ್ರಾಮದ ಹಿರೇಮಠದ ಶಿಕ್ಷಕರಾಗಿರುವಂತಹ ಸಿದ್ಧಲಿಂಗ ಸ್ವಾಮೀಜಿಯವರೇ, ನಮ್ಮ ಕಾರ್ಯಕ್ರಮದ ಕಾರ್ಯಕರ್ತರಲ್ಲಿ ಒಬ್ಬರಾಗಿರುವಂತಹ ಮುರುಗೇನವರು ಹಿರೇಮಠ ಅವರೇ, ಯಾವತ್ತು ಕಲ್ಲೇದೇವರು ಗ್ರಾಮದ ಎಲ್ಲಾ ಹಿರಿಯರೇ ಮತ್ತು ಕುಂಭ ಹೊತ್ತಿರುವ ನೀವು ಬಹಳ ಕಡೆಗೆ ಮಾಡೋದನ್ನ ನೋಡಿರಿ. ಸ್ವಾಮಿಗಳ ಕಡೆಯಿಂದ ಉದ್ಘಾಟನೆ ಅಂತ ಹೇಳ ಎಲ್ಲಾ ಕಡೆಗೂ ಇದನ್ನ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ನಮ್ದು ಎರಡನೇದ್ದು ಬರ್ತಾ ಇರುವುದು ಒಂದು, ನಮ್ಮ ಹಾವೇರಿ ಶ್ರೀಗಳ ಮುಖಂಡತ್ವದಲ್ಲಿ ಮರದೇವರು ಪಾದಯಾತ್ರೆಯನ್ನು ಮಾಡಿದ್ರು ಬ್ಯಾಡಗಿ 2 ವರ್ಷದ ಹಿಂದೆ. 2 ವರ್ಷದ ನಂತರ ನಾವು ಬಂದೀವಿ. ಸ್ವಲ್ಪ ಇಲ್ಲೊಂದು ವ್ಯತ್ಯಾಸ, ಇಲ್ಲಿ ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮನ ಬಾಲೆಹೊಸೂರಿನಲ್ಲಿ ಮಠ ಕಟ್ಟಿಸಿದ್ದೇವೆ. ಅಂದಾಜು 4-5 ಕೋಟಿ ಗಂಟೆ ಹಣ ಖರ್ಚಾಗಿದೆ. ಮನ ಮಾಡಿದ್ವಿ. ಉದ್ಘಾಟನೆಯನ್ನ ಮಾರ್ಚ್ 7, 8, 9 ಇಟ್ಕೊಂಡಿವಿ. ಮಾರ್ಚ್ 7, 8, 9 ಒಂದಿಷ್ಟು ದಾಸೋಹ ಮಾಡಿ ಉದ್ಘಾಟನೆ ಮಾಡಿದ್ರೆ ಸಾಕಾಗಿತ್ತು. ಆದ್ರೆ ಆ ಉದ್ಘಾಟನೆ ನಮ್ಮ ಮನಸ್ಸಿಗೆ ಬರ್ಲಿಲ್ಲ. ನಾವು ಏನ್ ಮಾಡಿವಿ ಅಂತಂದ್ರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾ ಚಟ ಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ಟವ್ರ ಕಡೆಯಿಂದ ಇದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ನಾವು ಹೇಳಿ, ನೀನು ಆಗಲಿ ಬಿಟ್ಟು ನೀ ಬರಕಡ್ಡಿ ಹೆಸರು ಹೇಳ್ತೀನಿ. ನಮ್ ಜಯಪ್ಪ ತಂಬಾಕ ಹಾಕೊಳ್ತಿದ್ದ, ಮಾತಾಡ್ದ ಎಲ್ಲ ಆತು. ಇವತ್ತ ಕಾರಿನಿಂದ ಇವರು ಆ ತಂಬಾಕು ಸಿಟ್ಟು ಇಸೇದಾಗಿ ನಮ್ಮ ಪಾದಕ್ಕೆ ಅದ್ರ ಜೋಡಿ ಮೊಬೈಲ್ ಒಂದಿತ್ತು. ಮೊಬೈಲು ತಂಬಾಕ ಕೂಡಿ ನಮ್ಮ ಪಾದಕ್ಕೆ ಬಿದ್ದಿಲ್ಲ. ಬಂದ್ರೆ ಹೊಳಿ ಕಿಸೆಕ್ ಹಾಕೋಬೇಡ, ನಮ್ ಜೋಳಿಗೆ ಹಾಕ್ಬಿಡ. ಅದನ್ನ ಇನ್ನು ಮುಂದೆ ನೀನ್ ತಂಬಾಕ ತಿನ್ಬೇಡ ಅಂತ ಹೇಳಿದೆ. ಆದ್ರೂ ಹೂನ್ರಿ ಎಲ್ಲ ಹಾಕ್ಯಾರಂದ್ರೆ ನಾನೊಂದು ಅವ್ರ ಕೈಗೆ ಏನಾರು ಹಾಕ್ಬೇಕಲ್ಲ. ಪ್ರಸಾದ ನನ್ನ ಕೈ ಬಿಟ್ರೆ ಬೇರೆ ಏನು ಇಲ್ಲ. ಪ್ರಸಾದ ಐತಿ, ಪ್ರಸಾದ ಕೊಡ್ತೀನಿ, ಚಲೋ ಆಗಲಿ ಆತಗೆ. ಯಾರು ಸರಾಯಿ ಕುಡಿಯವರು, ಅಯ್ಯೋ ನಮ್ಮೂರಾಗ ಜನ ಜನ ಕಾರ್ಯಕ್ರಮದ ಮೂಲ ಉದ್ದೇಶವೇ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ. ಮೂಲ ಉದ್ದೇಶ. ಮತ್ತೆ ಯಾರಿಗೂ ಒತ್ತಾಯ ಇಲ್ಲ. ಇನ್ನೊಂದು ಹೇಳ್ತೀವಿ ನಿಮಗ ಒತ್ತಾಯ ಇಲ್ಲ. ನೀವು ಎಲೆ ಅಡಿಕೆ ಉಳಿಸುವ ಅಷ್ಟೇ. ಬಿಡ್ತೀಯ? ಹಾಕು ಜೋಳಿ. ಅಲ್ಲ ಮಿಕ್ಸ್ ಮಾಡಿ ಹಾಕುವಲ್ಲ. ಓಹೋ, ಇದು ಬರೀ ಎಮ್ಮ.